ಮೊನ್ನೆ ದಾವಣಗೆರೆಯಲ್ಲಿ ಪಂಚಪೀಠಗಳ ಪೀಠಾಧ್ಯಕ್ಷರುಗಳೆಲ್ಲ ಸೇರ್ಕೊಂಡು ಒಂದು ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಂಭಾಪುರಿ ಶ್ರೀಗಳಿಗೆ ಸಮಾಜ ಕಲುಷಿತ ಹೇಳಿಕೆ ಸಂಕಷ್ಟವನ್ನ ತಂದಿಟ್ಟಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಠಾಧೀಶರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10 ವರ್ಷಗಳಿಂದ ಈಚೆಗೆ ಆರಂಭವಾದಂತ ಮಠಗಳ ವಿರುದ್ಧ ಕಿಡಿಕಾರಿದ್ರು ಇವರು. 10 ವರ್ಷಗಳಿಂದ ಈಚೆಗೆ ಆರಂಭವಾಗಿರುವಂತ ಮಠಗಳ ವಿರುದ್ಧ ಈ ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಕಿಚ್ಚನ್ನ ಹಚ್ಚಿಸಿದೆ. ವಿವಾದದ ಕಿಚ್ಚು ಹಚ್ಚಿದೆ ರಂಭಾಪುರಿ ಶ್ರೀಗಳ ಹೇಳಿಕೆ. ರಂಭಾಪುರಿ ಶ್ರೀಗಳ ವಿರುದ್ಧ ವಿವಿಧ ಸ್ವಾಮೀಜಿಗಳು, ಮಠಗಳ ಶ್ರೀಗಳು ಕಿಡಿಕಾರ್ತಾ ಇದ್ದಾರೆ. ಸಮಾಜ ಕಲುಷಿತಕ್ಕೆ ನಿದರ್ಶನವನ್ನ ತೋರಿಸಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ಕರೆಕ್ಟ್ ಆಗಿದೆ. ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ಸಾಣೆಹಳ್ಳಿ ಶ್ರೀಗಳಾಗಿರ್ಬೋದು, ಮತ್ತು ಒಂದ್ ಕಡೆ ಹರಿಹರ ಪಂಚಮಸಾಲಿ ಪೀಠದ ಶ್ರೀಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿವಾದ ಆಗ್ತಾ ಇದ್ದಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಂಭಾಪುರಿ ಶ್ರೀ. ವೀರಶೈವ ಲಿಂಗಾಯತ ಸಂಸ್ಕೃತಿ ಪರಂಪರೆ ಬಗ್ಗೆ ಹೇಳಿದ್ದೇನೆ, ಬೇರೆ ಯಾವುದೇ ಜಾತಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅವತ್ತು ಕೊಟ್ಟಂತ ಸ್ಟೇಟ್ಮೆಂಟ್ ವಿವಾದ ಆಗ್ತಿದ್ದ ಹಾಗೆ ಅದಕ್ಕೆ ನಾನು ಏನು ಹೇಳಿದ್ದೆ ಅನ್ನುವಂಥದ್ರ ಬಗ್ಗೆ ಈಗ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ರಂಭಾಪುರಿ ಶ್ರೀ. ಒಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ವೀರಶೈವ ಧರ್ಮದ ಮೂಲ ತತ್ವ ಸಿದ್ಧಾಂತಗಳನ್ನು ಜನರಿಂದ ದೂರ ಮಾಡುವಂಥ, ಮರೆಮಾಚುವಂಥ ವ್ಯವಸ್ಥಿತ ಕೆಲಸ ಕೆಲವರು ಮಾಡ್ತಾ ಇರುವುದನ್ನು ತಾವೆಲ್ಲ ನೋಡಿದ್ದೀರಿ. ಇವತ್ತು ಹೆಚ್ಚು ಕಮ್ಮಿ ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂಥದ್ದು ಸತ್ಯವಾದಂಥ ವಿಚಾರ ಹೊರತು ಅದರಲ್ಲಿ ಸುಳ್ಳೇನಿಲ್ಲ. ಇವತ್ತು ಹೆಚ್ಚು ಕಮ್ಮಿ ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂಥದ್ದು ಸತ್ಯವಾದಂಥ ವಿಚಾರ ಹೊರತು ಅದರಲ್ಲಿ ಸುಳ್ಳೇನಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಜನತೆಗೆ ಹೇಳಿದಂಥ ವಿಚಾರಗಳೇ ಹೊರತು ಅನ್ಯ ಜಾತಿಯ ಬೇರೆ ಯಾವುದೇ ಮಠಾಧೀಶರನ್ನು ಕುರಿತು ಹೇಳಿದಂಥ ಮಾತುಗಳಲ್ಲ. ದಲಿತ ಹಿಂದುಳಿದ ಕೆಲವು ಮಠಾಧೀಶರು ತಮಗೆ ಸಂಬಂಧವಿಲ್ಲದಂಥ ವಿಚಾರಗಳನ್ನು ಪ್ರಸ್ತಾಪಿಸಿ ಅವರು ಮಾತನಾಡಿರುವಂಥದ್ದು ನಮಗೆ ನೋವನ್ನು ಉಂಟು ಮಾಡ್ತಾ ಇದೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ವಿವಿಧ ಮಠಾಧೀಶರು ಮಾತನಾಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಒಮ್ಮೆ ಕೇಳೋಣ. ಈ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಜಾತಿ ಮಠಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರಿಗೆ. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿದ್ದಾವೆ. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಅವರೇ ಸ್ವಂತಹ ಜಾತಿ ಸ್ವಾಮಿಗಳಾಗಿ ಇನ್ನೊಂದು ಸಮುದಾಯದ ಸ್ವಾಮಿಗಳಿಗೆ ಕಲುಷಿತ ಮಾಡುವಂತಹ ಅಪವಾದ ಕೂರಿಸುವಂಥದ್ದಿದೆಯಲ್ಲ, ಅದು ಬಹಳ ಖಂಡನೀಯ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ. ಈ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದನೂ ಕೂಡ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸಮುದಾಯದ ಸಾಂಸ್ಕೃತಿಕ ನಾಯಕರ ಹೆಸರಿನಲ್ಲಿ ಮಠಪೀಠಗಳನ್ನು ಮಾಡಿಕೊಂಡು ತನ್ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಜೊತೆ ಒಂದು ಸಾಮರಸ್ಯದ ಬಾಂಧವ್ಯನ ಇಟ್ಕೊಂಡು ಬಹುತೇಕ ನಮ್ಮೆಲ್ಲ ಪೀಠಗಳ ಒಂದು ಆಶಯ ಏನಪ್ಪ ಅಂದ್ರೆ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವಂಥದ್ದು. ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ಶ್ರೀಗಳು ಇವತ್ತೇನು ಜಾತಿ ಪೀಠಗಳು ಸಮಾಜವನ್ನು ಕಲುಷಿತಗೊಳಿಸ್ತಾ ಇರುವಂತೇನು ಹೇಳಿಕೆ ನೀಡಿದ್ದಾರೆ. ಬಹುತೇಕ ನಮ್ಮ ಒಕ್ಕೂಟದಿಂದ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ನಾವೆಲ್ಲ ಪೂಜ್ಯರು ಇದನ್ನು ಖಂಡಿಸ್ತೇವೆ. ಆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಸಂದರ್ಭದಲ್ಲಿ ಮಾನವ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲ ಜಾತಿ ವರ್ಗದವರು ಧರ್ಮದವರು ಎಲ್ಲರೂ ಕೂಡ ಇದ್ದೀವಿ. ಹಾಗಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಧ್ಯೇಯವನ್ನು ಅವರು ಅಳವಡಿಸ್ಕೊಂಡಿದ್ರೆ ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನು ಕೂಡ ಒಟ್ಟೊಟ್ಟಿಗೆ ಗೌರವಿಸುವಂಥ ಕೆಲಸವನ್ನು ಮಾಡುವಂಥ ಮಾತುಗಳನ್ನು ಆಡಿದರೆ ಬಹುತೇಕ ಅವರು ಭಾಳ ಹಿರಿಯರಾಗಿರುವಂಥ ಬಹುತೇಕ
ಒಂದು ಪೀಠಕ್ಕೆ ಅಧ್ಯಕ್ಷ ಆಗಿರುವಂಥ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಿದಾಗ್ತದೆ ಅನ್ನುವಂಥದ್ದು. ಮಾನವ ಧರ್ಮಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಹೇಳಿಕೆಯನ್ನು ಪೂಜ್ಯರು ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ತುಂಬ ನೋವಾಗಿದೆ ಅನ್ನುವಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಸಹಜವಾಗಿ ಇದು ಆಕ್ರೋಶಕ್ಕೆ ಗುರಿಯಾಗಿರುವಂಥ ಹೇಳಿಕೆನೆ. ಬಿಕಾಸ್ ಅವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ವೀರಶೈವ ಪೀಠಾಧ್ಯಕ್ಷರುಗಳನ್ನ, ಸ್ವಾಮೀಜಿಗಳನ್ನ ಹೊರತುಪಡಿಸಿ ಲಿಂಗಾಯತ ಮಠಾಧೀಶರುಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಕೂಡ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಗಳ ಹೇಳಿಕೆಗೆ? ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತದೆ. ಯಾಕಂದ್ರೆ ಹಿಂದುಳಿದ ಮಠಾಧೀಶರೆಲ್ಲರೂ ಕೂಡ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ರಂಭಾಪುರಿ ಶ್ರೀಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಈ ಸ್ವಾಮೀಜಿಗಳು ಕೂಡ ಸಮಾಜವನ್ನ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಹೋಗ್ತಾ ಇದಾರೆ, ಯಾವ ಕಡೆ ಹೋಗ್ತಾ ಇದಾರೆ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಹಿಂದುಳಿದವರಾಗಿದ್ರು ಕೂಡ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಠಾಧೀಶರು ಮಾಡ್ತಾ ಇದೀವಿ. ಆದ್ರೆ ಇವರು ಹಿರಿಯರಾಗಿ ಯಾಕೆ ಈ ರೀತಿ ಮಾತನಾಡಿದ್ದಾರೆ ಅಂತ ಒಂದು ಪ್ರಶ್ನೆಗಳನ್ನ ಹಾಕ್ತಾ ಇದಾರೆ. ಅದಲ್ಲದೆ ಕೂಡ ಏನು ನಮ್ಮ ಹಿಂದುಳಿದ ವರ್ಗಗಳ ಒಂದು ಮಠದ ಅನುದಾನವನ್ನು ಸಾಕಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿಗಳು. ಆದ್ರೆ ಈ ರೀತಿ ಮಾತನಾಡಬಹುದಾಗಿತ್ತ? ಹಾಗಾದ್ರೆ ನಮ್ಮ ಸಮುದಾಯದ ಹಣವನ್ನ ಮಠಗಳಿಗೆ ಬಳಕೆ ಮಾಡಿದ್ರೆ ಅದರ ಶ್ವೇತ ಪತ್ರವನ್ನ ಹೊರಡಿಸಲಿ ಅವರಂತ ಒಂದು ಪ್ರಶ್ನೆ ಕೂಡ ಈಗ ಹಿಂದುಳಿದ ಮಠಾಧೀಶರು ಮಾಡಿರುವಂತದ್ದು. ಈಗ ಸಾಕಷ್ಟು ಇನ್ನೊಂದಿಷ್ಟು ಏನಂದ್ರೆ, ಇವರು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಮನೆಗೆ ಕಲ್ಲೊಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಇವರ ಒಂದು ಸಮಾಜ ಏನು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಒಂದು ಘೋಷಣೆ ಇದೆ ಇವರ ಮಠದ್ದು. ಆದ್ರೆ ಅದೇ ರೀತಿ ನಾವು ಕೂಡ ಮಾನವ ಧರ್ಮದಲ್ಲಿ ಇರುವಂತವ್ರು. ಹೀಗಾಗಿ ಇವರು ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಯಾಕೆ ಈ ರೀತಿ ಮಾತನಾಡಿದಾರೆ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಆಗಿದೆ. ಇದೇ ರೀತಿ ಮಾತುಗಳನ್ನ ಮುಂದೆ ಒರೆಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಎಲ್ಲಾ ಮಠಾಧೀಶರು ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು ಪೃಥ್ವಿರಾಜ್. ಸೊ ಇಲ್ಲಿ ಸಹಜವಾಗಿ ನಾನು ಹೇಳ್ತಾ ಇದ್ನಲ್ಲ, ಆಕ್ರೋಶಕ್ಕೆ ಗುರಿಯಾಗಿದೆ. ಇಲ್ಲಿ ಅವರವರ ಜಾತಿಗಳನ್ನ ಜಾಗೃತಿಗೊಳಿಸ್ಕೊಂಡು ಒಗ್ಗೂಡಿಸ್ಕೊಂಡು ಅವರಿಗೆ ಏನಾದ್ರೂ ಒಂದು ಕಾಯಕಲ್ಪವನ್ನ ಮಾಡುವಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಮುಂದಾಗುವಂಥದ್ದೇ ತಪ್ಪು ಅನ್ನುವಂಥ ರೀತಿಯಾದಂಥ ಹೇಳಿಕೆ. ಅಂದ್ರೆ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಏನಾದ್ರು ಒತ್ತಾಯವನ್ನ ಮಾಡ್ತಾ ಇದಾರ, ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದಾರ? ಒಂದು ವೇಳೆ ಇವರು ಈ ಎಲ್ಲಾ ಹೇಳಿಕೆಗಳನ್ನ ಹಿಂಪಡೆದ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಉಗ್ರವಾದ ಎಲ್ಲ ಹಿಂದುಳಿದ ಮಠಾಧೀಶರು ಸೇರ್ಕೊಂಡು ಅವರ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ಅವರ ಒಂದು ಸಮುದಾಯಕ್ಕೆ ಹೇಳ್ಕೊಳ್ಳಿ, ಆದ್ರೆ ಹಿಂದುಳಿದ ಮಠಾಧೀಶರನ್ನ ಹೇಳ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ರಂಭಾಪುರಿ ಶ್ರೀ ಕೊಟ್ಟಂತ ಸ್ಟೇಟ್ಮೆಂಟ್ ಲಿಂಗಾಯತ ಸ್ವಾಮೀಜಿಗಳನ್ನ ಕೂಡ ಕೆರಳಿಸಿದೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳಲ್ಲಿರುವಂಥ ಮಠಗಳ ಸ್ವಾಮೀಜಿಗಳನ್ನ ಕೂಡ ಕೆರಳಿಸಿರುವಂಥದ್ದು. ಬಿಕಾಸ್ ವೀರಶೈವ ಅನ್ನುವಂಥದ್ದನ್ನ ಮಾತ್ರ ಹೇಳಿದ್ದಾರೆ. ಉಳಿದಂಥ ಲಿಂಗಾಯತ ಮಠಗಳು ಕೂಡ ಈಗ ಆಲ್ರೆಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ವಚನಾನಂದ ಶ್ರೀಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಸಾಣೆಹಳ್ಳಿ ಶ್ರೀಗಳು ಮತ್ತು ಒಂದು ಕಡೆ ಇಲ್ಲಿ ಕಾಗಿನೆಲೆ ಪೀಠದ ಶ್ರೀಗಳು ಸೇರಿದಂತೆ ಹಲವಾರು ಪೀಠದ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಮೆಯನ್ನ ಕೇಳಬೇಕು, ಅವರು ಹಿರಿಯರಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಅಸಮಾಧಾನ.